ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗೆ ಅದಿರಿ ಚಲೋ ಅದ್ರಿ ಅನ್ಕೋತೀನಿ. ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ. ಇದು ಬ್ಲಾಗ್ ಅನ್ಕೊಳಕಿನ್ನ ಇದು ಹಳೆ ವಿಡಿಯೋ ಮಾಡಿದ್ವಲ್ರಿ. ಹಳೆ ವಿಡಿಯೋದಾಗ ಇದೊಂದು ಸ್ವಲ್ಪ ಎಲ್ಲೋ ನಮ್ಮ ನೋಡ್ದಂಗೈತಲ್ಲ ಇದನ್ನ. ಹೋಗಿ ಬರೋ ರಸ್ತೆಯಲ್ಲಿ ಅಂದ್ರೆ ಹೋಗ್ತಾ ಇರೋ ಇದು ರಸ್ತೆಯಲ್ಲೇ ಯಾರಿದೆ ಇತ್ತು. ಗುಬ್ಬಿ ಮರಿನಾ? ಸೊ ಅದನ್ನೇ ವಿಡಿಯೋ ಕಂಟಿನ್ಯೂಟಿ ಮಾಡಿದ್ದೀನಿ. ಬಟ್ ಅದು ವಿಡಿಯೋದಲ್ಲಿ ಜಾಸ್ತಿ ಲೆಂತ್ ಆಗುತ್ತೆ ಅನ್ನೋ ಸಲುವಾಗಿ ಇದನ್ನ ಕಂಟಿನ್ಯೂಟಿ ಬೇರೆ ಪಾರ್ಟ್ 2 ಥರ ಮಾಡಿ ನಿಮ್ಮ ಮುಂದೆ ಇಡಾಕತ್ತೀನಿ. ಹಂಗೆ ಈ ವಿಡಿಯೋ ಹೆಂಗೈತೆ ಅಂತೇಳಿ ಅನಿಸಿಕೆ ನೀವೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರಿ. ಹಂಗೆ ಯಾರು ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ನಿಮ್ಮ ಕಲಾವಿದರನ್ನ ಬೆಳೆಸ್ರಿ ಅಂತ ಹೇಳಿ ಮತ್ತೆ ನಿಮಗೆಲ್ಲ ವಿಡಿಯೋ ಬ್ಲಾಗ್ ಮುಖಾಂತರ ತೋರಿಸ್ತೀನಿ. ಎಲ್ಲರೂ ನೋಡ್ಕೊಂಬರ್ರಿ. ಹಂಗೆ ಏನು 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 ನೀನ್ ಯಾಕೆ ಅಷ್ಟು ಬಾಯ್ ಮಾಡ್ತಿ ಮಮ್ಮಿ? ಹಂಗೆ ಹೋಗ್ತಿದ್ದಲ್ಲ ವಿಡಿಯೋ ಮಾಡ್ಲಿ. ಹೋಯ್ತು 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 ಕಾಲ್ ಹೊಂಟತ್ ನೋಡ್ರಿ. ಕಾಲ್ ಮ್ಯಾಗ ನಾ ಚಿರ್ತಿ ಅದೇ ಕಡೆ ತಾಯಿ ಎಲ್ಲ ಹೋಗ್ತೀರಿ ಅದು ಸ್ಟೆಪ್ ಮೇಲೆ ಹಾಕ್ತಾ ಹುಷಾರ ಸ್ವಲ್ಪ ಮಳೆ ಅಲ್ಲ. ಮಳೆ ಇಲ್ಲಿ ಇಲ್ಲಿ ಜಲಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿ ಏನ ಅಂದ್ರು ನೇಚರ್ ಮುಂದೆ ಯಾವುದೂ ಇಲ್ರಿಪ್ಪ. ನೇಚರ್ ಅಂದರೆ ನೇಚರ್. ಇದ್ರ ಮುಂದೆ ಪದಗಳಂತೂ ಜೋಡಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಇಷ್ಟಾಗ ನಾವು ಎಲ್ಲಿಗೆ ಬಂದಿವಿ ಗೊತ್ತದನ್ರಿ ನಿಮಗೆ? ಆ ಬೆಟ್ಟ ಕಾಣಿಸ್ತೈತೆ ನೋಡ್ರಿ, ಆ ಬೆಟ್ಟಕ್ಕೆ ಹೋಗಿ ಬಂದಿವ್ರಿ ನಾವೀಗ. ಆ ಬೆಟ್ಟಕ್ಕೆ ಹೋಗೋ ಮುಂದೆ ಇದೊಂದು ಇತ್ತು, ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಹಂಗೆ ಇವತ್ತಂತೂ ಬರೀ ದೇವ್ರ ಸನ್ನಿಧಿ ಇದು ಮಾಡ್ಕೊಂಬರೋಣಂತ ಸನ್ನಿಧಿ ದರ್ಶನ ಮಾಡ್ಕೊಂಡು ಚಿರತೆಲ್ಲ ಜಲಸಿದ್ದೇಶ್ವರ ಅಂತ ನೋಡ್ರಿ. ತಂದೆ ನಮ್ಮ ವೀಕ್ಷಕರಿಗೆಲ್ಲ ಒಳ್ಳೇದು ಮಾಡಪ್ಪ, ಹಾಗೂ ನಮಗೂ ಕೂಡ ಒಳ್ಳೇದು ಮಾಡು. ನೋಡೋ ವೀಕ್ಷಕರಿಗೂ ಒಳ್ಳೇದು ಮಾಡಪ್ಪ. ಜಲ್ದಿ ವಿಡಿಯೋ ಮಾಡು, ಮುಂದಕ್ಕೆ ಹೋಗು. ಹಾಂ ಬಂತು ನೋಡಿ, ಫುಲ್ ಜೂಮ್ ಮಾಡ್ಕೊಂಡು ಮಾಡು. ಅಡ್ಡಾಡ್ಬೇಕು ಅನ್ಸುತ್ತೆ ಇಲ್ಲಿ. ಅವಾಗಲಿಂದ ನಾಗಪ್ಪ ನಮಗೆ ಸ್ವಾಗತ ಮಾಡಕತ್ತಾನ್ರಿ. ಬಂದಾಗ ಎಂಟ್ರಿ ಮಾಡ್ದ ನಾಗಪ್ಪ ಇವಾಗ್ಲೂ ಹಂಗೆ ಮತ್ತೆ ದರ್ಶನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದರ್ಶನ ಕೊಟ್ಟು ಹೋದ. ಇವತ್ತು ಮಾತ್ರ ಹೇಳಕ್ಕೆ ಆಗೋದೇ ಇಲ್ಲ ನೋಡಿ. ಹೋದ ದರ್ಶನ ಕೊಟ್ಬಿಟ್ಟು ಅವಾಗಿಂದ ನೋಡಾಕತ್ತೀನಿ. ಬಂದಾಗ ಎಂಟ್ರಿ ಕೊಟ್ಟ, ಹೌದಿಲ್ಲ ಬೇ? ಒಳಗೆ ಹೋತ ಏನ? ಇಲ್ಲಿ ಋಷಿಮುನಿಗಳ ತಪಸ್ ಮಾಡಿದ್ರಿ ಈ ಜಾಗದಾಗ. ಹೆಂಗೆ ಅಲ್ಲಿದಲ್ಲ ಅಲ್ಲಿ ಒಳಗಡೆ? ಹಾಂ, ಅದೆಲ್ಲ ಇವಾಗ ಕಾಂಪೌಂಡ್ ಥರ ಕ್ಲೋಸ್ ಮಾಡಿದೆ ಅಷ್ಟೇ. ಎಲ್ಲಿ ಒಳಗೇನು ಈ ಗುಡಿಯಾಗ? ಗುಡಿ ಎಲ್ಲ ಇದೆ, ಅದು ಈ ಥರ ಗೋವಿ ಥರ ಇದೆ. ಎಲ್ಲಿ ಇದ್ರೊಳಗೆ? ಒಳಗಡೆ ಇಲ್ಲಿ ಒಳಗೆ ಹೋಗ್ಬೇಕಣ್ಣ? ಅಲ್ಲಿ ಒಳಗಡೆ ಐತೆ. ಅಲ್ಲಿ ಇಂಥಲ್ಲಿ ಒಳಗೆ ಹೋಗ್ಬೇಕಣ್ಣ? ಇಲ್ಲಿ ಗೇಟ್ ಈ ಗೇಟ್ ಒಳಗೆ ಐತೆ ಅದು? ಒಳಗೆ ಏನೋ ದಾರಿ ಐತೆ, ನನಗೂ ಗೊತ್ತಾಗವಲ್ಲ. ಇರ್ಬೋದೇನೋ. ಮೋಸ್ಟ್ಲಿ ಸಾಹಸ ಕೈ ಹಾಕೋದು ಬೇಡ.
ಹಾಂ ಸ್ವಾಮಿ ಅಂತ ನೀರಿನಲ್ಲಿದ್ದಾನೆ. ಯಾವ್ದು ಸಮರ ಅದನ್ನ ನೋಡಕ್ ಕೇಳ್ತಿದ್ ನಾವು. ಯಾವುದು ಲಕ್ಷ್ಮೀ ನರಸಿಂಹಸ್ವಾಮಿ ಅಂತೇಳಿ ಹಾಂ ಚಿತ್ರದುರ್ಗದ ಹತ್ರ ನೀರಿನೊಳಗಿದೆ. ಎಲ್ಲಿ ಚಿತ್ರದುರ್ಗ ಚಿತ್ರದುರ್ಗ ಹತ್ರ ಅಲ್ಲಿ ಒಳಗಡೆ ಮತ್ತೆ ಇದೇ ಥರ ಐತನ ಅದು ಹಾ ನೀರಿನೊಳಗಡೆ ಹೋಗ್ಬೇಕು, ಇದೇ ಥರ ಅಲ್ಲ. ಹಾಂ ವಾಟರ್ ಇನ್ ಫಾಲ್ಸ್. ನೀವು ಇಂಗ್ಲೀಷಾಗ ಹೇಳ್ತೀರೋ ನಾವು ಕನ್ನಡದಾಗ ಹೇಳ್ತೀವಿ ಅಷ್ಟೇ. ಹಾಂ ಏನೇ ಗೋಬಿ ಇದಕ್ಕೆ ಒಂದು ಬೆಟ್ಟಕ್ಕೆ ಒಂದು ಹಿಸ್ಟ್ರಿ ಐತಂತ. ಏನಪ್ಪ ಅಂದ್ರೆ ಈಗ ಮಲೆ ಮಹದೇಶ್ವರ ಜಾತ್ರೆ, ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಜಾತ್ರೆ ನಡೀತೈತಲ್ರಿ, ಅಲ್ಲಿಂದ ಬಂದು ಎಲ್ಲ ತಪಸ್ವಿಗಳು ಬಂದು ಇಲ್ಲಿಂದ ಬಂದು ತಪಸ್ ಮಾಡಿಕೊಂಡು ಅಲ್ಲಿ ಗುಡಿಗಳಿಗೆ ಹೋಗಿ ತಪಸ್ ಮಾಡಿಕೊಂಡು ಇಲ್ಲಿಂದ ಜರ್ನಿ ಮುಗಿಸ್ಕೊಂಡು ತಪಸ್ಸೆಲ್ಲ ಮುಗಿಸಿ ಆಮೇಲೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಜರ್ನಿ ಬೆಳೆಸಿದ್ರಂತ್ರಿ. ಅದಕ್ಕೆ ಇದನ್ನು ಜಲಸಿದ್ದೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿ ಆಗೈತಿ. ಅದಕ್ಕೆ ಇದನ್ನು ಇಲ್ಲಿಂದ ಬಂದು ಎಲ್ಲ ಪೂಜೆ ಇದು ಮುಗಿಸ್ಕೊಂಡು ಆ ಕಡೆ ಹೋಗ್ತಾರ, ಇಲ್ಲಿಂದ ದಾರಿ ಹಿಡಿತಾರೆ. ಮತ್ತು ನೋಡ್ರಿ ಮಳೆ ಬರೋಂಗೆ ಬೇರೆ ಆಗೈತಿ. ಮತ್ತು ಅದಕ್ಕೆ ತೋರ್ಸ್ಕೋತ ಬಂದ್ವಿ, ಮತ್ತು ತಿರ್ಗಾ ಮುಂದೆ ಬರಾಕತ್ತೀವಿ, ಮಳೆ ಹತ್ತೇ ಬಿಡ್ತ್ರಿ. ಅದಕ್ಕೆ ಸ್ವಲ್ಪ ಸೈಡ್ ನಿಂತೀವಿ ರೀ. ಮ್ಯಾಕ್ಸಿಮಮ್ 1 ತಾಸು ಹತ್ತಿರ ಮಳೆ ಬರಾಕತ್ತೆ. ಮತ್ತು ಇದಾಗಿತ್ತು ರೀ ಇವತ್ತಿನ ವಿಡಿಯೋ ಭಾಗ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಮತ್ತು ಹೊಸ ಬ್ಲಾಗಿಂಗ್ ಜೊತೆ ಸಿಗ್ತೀನಿ. ಟಾಟಾ, ಟೇಕ್ ಕೇರ್, ಬೈ ಯು, ಲವ್ ಯು.